ಇವಾಗ ನಾವು ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೂ ಮತ್ತು ಸಿಇಒಗಳಿಗೆ ಒಂದು ಆಲ್ರೆಡಿ ಆಯೋಗದಿಂದ ಪತ್ರವನ್ನ ಬರೆದಿದ್ದೀವಿ. ಅದು ಮೆಡಿಕಲ್ ಕಾಲೇಜ್ ಇರಲಿ, ಯಾವುದೇ ಕಾಲೇಜ್ ಇರಲಿ, ಭದ್ರತೆ ಸುರಕ್ಷತೆ ಬಹಳ ಇಂಪಾರ್ಟೆಂಟ್. ಮತ್ತೆ ಸರ್, ಇನ್ನೂ ಒಂದು ಏನಂದ್ರೆ, ನಾನು ಬೆಳಗಾಂ ಮೆಡಿಕಲ್ ಕಾಲೇಜ್ಗೆ ಹೋದಾಗ ಅಲ್ಲಿ ದೊಡ್ಡ ಪ್ರೈವಸಿಸ್ ಇರುತ್ತೆ, ಲೈಟ್ಸ್ ಇಲ್ಲ, CCTV ಇಲ್ಲ, ಮತ್ತೆ ಡಾಕ್ಟರ್ಸು ನೈಟ್ ಡ್ಯೂಟಿ ಮಾಡ್ತಾರೆ, ಅವ್ರಿಗೆ ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಯಾಕಂದ್ರೆ ರಾತ್ರಿ ಹೊತ್ತು ಕೆಲವೊಬ್ರು ಆಲ್ಕೋಹಾಲ್ ಹಾಕೊಂಡ್ಬಂದಿರ್ತಾರೆ. ಇದೆಲ್ಲ ನೀವು ಸೆಂಡ್ ನೋಟಿಸ್ ಹೌ ವೆಲ್ they are secured, how well they are protected, what precautions, what measures each college has taken. Don't give any excuse when it comes for security and safety of the women. ಆಮೇಲೆ ನೈಟ್ಗೆ ನೈಟ್ ಕಾಲ್ಸ್ ಬರಬೇಕಾದ್ರೆ ಇವ್ರು ಕಾಲೇಜ್ ಅವರೇ ಅರೇಂಜ್ ಮಾಡಬೇಕು, ಒಂದು ಜೀಪ್, ಬಸ್, ವಾಟ್ ಎವರ್ ಇಟ್ ಇಸ್ ಟು ಡ್ರಾಪ್ ಆ್ಯಂಡ್ ಪಿಕ್ ದೆಮ್ ದ ಡಾಕ್ಟರ್ಸ್. ಇಲ್ಲ ಅಂತಂದ್ರೆ ಇದು ನಾನು ಬೆಳಗಾವಲ್ಲಿ ನೋಡಿದ್ದಕ್ಕೆ, ನಾವು ಬಾಗಲಕೋಟದಲ್ಲಿ ಅಂದರೆ ವಿ ಡೋಂಟ್ ಹ್ಯಾವ್ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಇರಲಿಲ್ಲ, ಸೊ ಹಾಗಾಗಿ ನಾನು ಹೋಗಲಿಲ್ಲ. ಸೊ ಹಾಗಾಗಿ ಬಟ್ ಬೇರೆ ಹಂಗನ್ಬಿಟ್ಟು ನಾವು ಇಗ್ನೋರ್ ಮಾಡಬಾರ್ದು. ಬೇರೆ ಎಲ್ಲ ವ್ಯವಸ್ಥೆ, ದಟ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಟು ರಿಯಲಿ ಟೇಕ್ ಕೇರ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು.